ಗೆ ನಿಖಿಲ್ ಅವರಿದ್ದಾರೆ, ಅಂದ್ರೆ ನವಸಹಜ ಸಮುದಾಯ ಸಂಘಟನೆಯ ಅಧ್ಯಕ್ಷ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ನಿನ್ನೇನು ಸುದ್ದಿಗೋಷ್ಠಿಯನ್ನ ಮಾಡಿದ್ದೀರಿ, ಅಂದ್ರೆ ಮೈಸೂರಿನ ಯುವಕನನ್ನ ಅಪಹರಿಸಿ ಮಂಗಳಮುಖಿಯಾಗಿ ವೇಷ ಬದಲಿಸಿ ಕಲೆಕ್ಷನ್ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ನೀವು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ದೀರಿ. ಈ ಬಗ್ಗೆ ಅಂದ್ರೆ ನಿಮ್ಮ ಸ್ಪಷ್ಟನೆ ಏನು ಅಂತ? ನಮಸ್ತೆ ಮೇಡಮ್. ಇದು ಮೈಸೂರಿಂದ ಹುಡುಗನ ಅಪಹರಿಸಿ ಬಂದಾರ ಇಲ್ವಾ ಅದ್ರ ಬಗ್ಗೆ ನಂಗೆ ಕೂಲಂಕುಷವಾಗಿ ತನಿಖೆ ಆಗ್ತಾ ಇದೆ. ಸತ್ಯದ ಗೊತ್ತಿಲ್ಲ ನಮ್ಗೆ. ನಾವೇನ್ ಹೇಳಿದ್ರೆ ನೋಡಿ ಮೇಡಮ್, ಏನು ಒಂದು ಟ್ರಾನ್ಸ್ಜೆಂಡರ್ ಮಂಗಳಮುಖಿ ಅಂತ ಇದ್ದಾರ, ಏನು ಲಿಂಗತಲ್ಪಸಂಖ್ಯಾತ ಸಮುದಾಯ ಅಂತ ಹೇಳ್ತೇವೆ. ಅದ್ರ ಲಿಂಗತಲ್ಪಸಂಖ್ಯಾತ ಸಮುದಾಯ LGBTIQA+ ಅಂತ ಸಮುದಾಯ ಬರ್ತಾರೆ. ಲೆಸ್ಬಿಯನ್ಸ್, ಗೇ, ಬೈಸೆಕ್ಷುವಲ್, ಟ್ರಾನ್ಸ್ಜೆಂಡರ್. ಈಗ ಮುಖ್ಯವಾಗಿ ಮೇನ್ ಆಗಿ ಫೋಕಸ್ ಆಗಿರೋದು ಟ್ರಾನ್ಸ್ಜೆಂಡರ್ ಸಮುದಾಯ ಅಂತ. ಟ್ರಾನ್ಸ್ಜೆಂಡರ್ ಸಮುದಾಯ ಕೆಲವರು ಮಂಗಳಮುಖಿ ಅಂತ ಒಂದು ಹೆಸರು ಕರೀತಾರೆ, ಕೆಲವು ಟ್ರಾನ್ಸ್ಜೆಂಡರ್ ಅಂತ ಹೇಳ್ತಾರೆ. ಇವಾಗ ಏನು 2014 4 ಜಡ್ಜ್ಮೆಂಟ್ ಆಗಿದೆ. ಜಡ್ಜ್ಮೆಂಟ್ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಉಂಟು. ನಾನು ಒಂದು ಗಂಡಾಗಿ ಹುಟ್ಟಿ ನಾನು ಯಾವ ರೀತಿ ಕೂಡ ಇರ್ಬೋದು ಅಂತಂದ್ರೆ, ನಾನು ಯಾವ ಡ್ರೆಸ್ ಅಲ್ಲಿ ಕೂಡ ಇರ್ಬೋದು, ಅದು ಹೆಣ್ಣಿನ ಡ್ರೆಸ್ ಅಲ್ಲಿ ಇರ್ಬೇಕಂತಿಲ್ಲ. ನಾನು ಯಾವ ರೀತಿ ಇರ್ಬೋದು, ನಾನು ಟ್ರಾನ್ಸ್ಜೆಂಡರ್ ಅಂತ ಗುರುತಿಸ್ಕೊಂಡ್ರೆ ನಾನು ಟ್ರಾನ್ಸ್ಜೆಂಡರ್ ಒಂದು ಐಡೆಂಟಿಫೈ ಮಾಡ್ಬೋದಂತ. ಇವಾಗ ಇತ್ತೀಚಿನ ಕೆಲವು ದಿನದ ಹಿಂದೆ ಒಂದು 2024 ಒಂದು ಬಿಲ್ ಪಾಸ್ ಆಗಿದೆ. ಅದು ಇನ್ನೂ ಈಗ ಪಾಸ್ ಕೂಡ ಆಗಿದೆ ಒಂದು ಲೋಕಸಭೆಯಲ್ಲಿ. ಅದರಲ್ಲಿ ಸೆಲ್ಫ್ ಡಿಕ್ಲರೇಷನ್ ಇಲ್ಲ, ಬಟ್ ಮೆಡಿಕಲ್ ಆಗಿಕೊಂಡು ಬಿಲ್ ಚೇಂಜ್ ಆಗಿದೆ. ಅದು ಇನ್ನೂ ಕೂಡ ನಮ್ದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಅನುಮೋದನೆ ಆಗ್ಲಿಲ್ಲ. ಹಾಗಾಗಿ ಮೇಡಮ್, ಇದು ನನ್ನ ಪ್ರಶ್ನೆ ಒಂದೇ, ಆತನ ಅಪಹರಿಸಿಕೊಂಡು ಬಂದಿದ್ದಾರ, ಬಟ್ ಅವನು ಹೇಗೆ ಅದು ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಒಂದು ಟ್ರಾನ್ಸ್ಜೆಂಡರ್ ರಾಷ್ಟ್ರೀಯ ಒಂದು ಟ್ರಾನ್ಸ್ಜೆಂಡರ್ ಗುರುತಿನ ಚೀಟಿ ಹಾಕ್ಬೇಕಾದ್ರೆ ಇಲ್ಲಿ ಲೋಕಲ್ ಒಂದು ಆಧಾರ್ ಕಾರ್ಡ್ ಬೇಕು. ಫಸ್ಟ್ ಆಫ್ ಆಲ್ ನಾವು ಆ ಗುರುತಿನ ಚೀಟಿ ಹಾಕ್ಬೇಕಾದ್ರೆ ಇಲ್ಲಿ ಲೋಕಲ್ ಒಂದು ಆಧಾರ್ ಕಾರ್ಡ್ ಬೇಕೇ ಬೇಕು. ನನ್ನ ಪ್ರಶ್ನೆ, ಈ ಲೋಕಲ್ ಆಧಾರ್ ಕಾರ್ಡ್ ಮಾಡಿ ಕೊಟ್ಟವ್ರು ಯಾರು? ಈ ಅನಿಯ ಅಡ್ರೆಸ್ ಒಂದೇ ತರ ಉಂಟು, ಪ್ಲಸ್ ಈ ಆ ಒಂದು ಏನು ವ್ಯಕ್ತಿಯ ದೂರದಾರ ವ್ಯಕ್ತಿಯ ಒಂದು ಆಧಾರ್ ಕಾರ್ಡ್ ಒಂದೇ ತರ ಉಂಟು. ನಮ್ಮ ಇದು ತುಂಬಾ ಸಲ ನಾವು ಹಾನಿಯವರು ಕೇಳಿದ್ರೆ ತಪ್ಪು ಆಗುದು ಮನುಷ್ಯನ ಸಹಜ ಗುಣ. ಒಪ್ಪುಗಳು ಅಂತ ಹೇಳುವಾಗ ಇವರು ಅದು ಚಿಕ್ಕ ಮಕ್ಕಳಿದ್ದಾರ, ಅದು ಆಧಾರ್ ಕಾರ್ಡ್ ಕತ್ಕೊಂಡು ಹೋಗಿದ್ದಾರೆ, ಹಾಗೆ ನಾನಾ ರೀತಿಯ ಒಂದು ಪ್ರಶ್ನೆ ಉತ್ತರಗಳನ್ನು ಹೇಳ್ತಿದ್ದಾರೆ. ನಿಗಮವನ್ನು ತೋರಿಸಿರೋದು ಯಾರು? ಪ್ಲಸ್ ನಿಗಮದ ಒಂದು ಏನು ಚಂದ್ರಿಕಾ ಮೇಡಮ್ ಸುಳ್ಳು ಆಪಾದನೆ ಆ ವ್ಯಕ್ತಿ ಎಷ್ಟಿದಾನ, ಆ ಒಂದು ಮೇಡಮ್ ಹೆಸರು ಕೊಟ್ಟವರು ಯಾರು, ಪ್ಲಸ್ ನಂಬರ್ ಕೊಟ್ಟವ್ರು ಯಾರು? ಅಂದ್ರೆ ಅದು ಏನು ನಕಲಿ ಐಡಿ ಆಗಿದೆಯಾ ಹೇಗೆ? ಐಡಿ ಇಲ್ಲ ಮೇಡಮ್, ನಕಲಿ ಐಡಿ ಅಲ್ಲ, ಐಡಿ ನಿಜ. ಅದು ಮಾಡಿಕೊಟ್ಟವ್ರು ಯಾರು? ಮಾಡಿಕೊಡುವಾಗ ಸಮುದಾಯದ ಸಂಸ್ಥೆ ಅಂತ ನವಸಹಜ ಸಮುದಾಯ ಸಂಘಟನೆ ನಮಗೆ ತಿಳಿಸ್ಲಿಲ್ಲ ಅವರು ಒಂದು. ಪ್ಲಸ್ ಇನ್ನೊಂದು ಏನಂದ್ರೆ, ಅನಿ ಎಂಬ ವ್ಯಕ್ತಿ ಕೂಡ ಅವರು ಬೋರ್ಡ್ ಆಫ್ ದಿ ಮೆಂಬರ್, ಒಂದು ನವಸಹಜ ಸಮುದಾಯ ಸಂಘಟನೆ ಬೋರ್ಡ್ ಆಫ್ ದಿ ಮೆಂಬರ್. ಅವರು ಕೂಡ ಒಂದು ಮಾಹಿತಿ ನಮ್ಗೆ ತಿಳಿಸದೆ ಇವರು ಅವರಿಗೆ ಖುಷಿ ಬಂದಾಗ ಆಧಾರ್ ಕಾರ್ಡ್ ಮಾಡಿ ಕೊಟ್ಟಿದ್ದಾರೆ, ಅವರಿಗೆ ಖುಷಿ ಬಂದಾಗ ಟ್ರಾನ್ಸ್ಜೆಂಡರ್ ಒಂದು ID ಕಾರ್ಡ್ ಮಾಡಿ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳುವಾಗ ಕದ್ದುಕೊಂಡು ಹೋಗಿದ್ದಾರೆ, ಕದ್ದುಕೊಂಡು ಹೋಗಿ ಇದನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ನಮ್ಮ ಪ್ರಶ್ನೆ ಇದೆ. ಈಗ ನಿಮ್ಮಲ್ಲಿ ಎಷ್ಟು ಸಂಘಟನೆಗಳಿವೆ ಇಲ್ಲಿ ಮಂಗಳೂರಲ್ಲಿ? ಇಲ್ಲ, ನಮ್ಮದು ಸಮುದಾಯದ ಸಂಸ್ಥೆ ಇದು ಮಾತ್ರ ನವಸಹಜ ಸಮುದಾಯ ಸಂಘ. ಸದಾ 15 ವರ್ಷದಿಂದ ಕೆಲಸ ಮಾಡ್ತಿದೆ ಸಮುದಾಯದ ಪರವಾಗಿ. ಯಾವುದು? ನವಸಹಜ ಸಮುದಾಯ ಸಂಘಟನೆ ಅಂತ. ಪರಿವರ್ತನೆ ಚಾರಿಟಬಲ್ ಟ್ರಸ್ಟ್ ಇದೆ, ಅದು ಸಮುದಾಯದ ಸಂಸ್ಥೆ ಅಲ್ಲ, ಟ್ರಸ್ಟ್. ಅದು ಯಾರಿಗೂ ಕೂಡ ನಡೆಸಬಹುದು, ಟ್ರಸ್ಟ್. ಅದು ಟ್ರಸ್ಟ್, ಅದು ಬೇರೆ. ನವಜೀವನ ಸಮುದಾಯದ ಹೋರಾಟಕ್ಕೊಂದು ಗುಂಪು ಇರುವುದು ಈ ನವಸಹಜ ಸಮುದಾಯ ಸಂಘಟನೆ ಮಾತ್ರ. ನವಜೀವನ ಯಾವುದು? ನವಸಹಜ ಸರ್, ನವಸಹಜ. ನಿಮ್ಮದು ನವಸಹಜ. ನವಜೀವನ ಇದೆ, ನವಸಹಜ ಒಂದೇ ಇರುದು. ನವಜೀವನ ಅಂತ ಇಲ್ವಾ? ಇಲ್ಲ, ಖಂಡಿತ ಇಲ್ಲ. ಖಂಡಿತ ಇಲ್ಲ. ಇಲ್ಲ. ಹಾಗಾದ್ರೆ ಇಲ್ಲಿ ಬಂದರ್ನಲ್ಲಿ ಮಿಷನ್ ಸ್ಟ್ರೀಟ್ ಅಲ್ಲಿ ಒಂದು ಬೋರ್ಡ್ ಇದಾರಲ್ಲ, ಅದು ಯಾವುದು? ಇಲ್ಲ, ಯಾವುದಿಲ್ಲ. ಮಿಷನ್ ಸ್ಟ್ರೀಟ್ ಅಲ್ಲಿ ಗೊತ್ತಾಯ್ತಾ? ಗೊತ್ತಿದ್ದು ಅಲ್ಲಿ ಪೆಟ್ರೋಲ್ ಬಂಕ್ ಕರೆಕ್ಟ್ ಆಪೋಸಿಟ್ ಅಲ್ಲಿ ಇಲ್ಲ. ಅದಲ್ಲ, ನವಸಹಜ ಸಮುದಾಯ ಸಂಘಟನೆ ಅಂತ ಮಾತ್ರ ಒಂದು. ಅದು ಸಮುದಾಯದ ಗುಂಪು, ಸಮುದಾಯಕ್ಕೋಸ್ಕರ ಇರುವ ಗುಂಪಿದು. ಈಗ ಹನಿ ಮಂಗಳೂರು ಅವ್ರದ್ದು ಒಂದು ಸಂಘಟನೆ ಇದೆಯಾ? ಇಲ್ಲ, ಅವರು ಕೂಡ ನಮ್ಮ ಸಂಘಟನೆ ಇರುವುದು. ನಿಮ್ಮ ಸಂಘಟನೆಯಲ್ಲಿ ಇರುವುದು. ಹಾಗಾದ್ರೆ ಒಂದೇ ಸಂಘಟನೆ ಒಳಗೆ ಇರುವವರೊಂದಿಗೆ ಇರುವಂತಹ ಭಿನ್ನಾಭಿಪ್ರಾಯ ಅಂತ ಹೇಳ್ತೀರಾ? ಭಿನ್ನಾಭಿಪ್ರಾಯ ಅಲ್ಲ,
ಇವರು ಏನಾಯ್ತಂದ್ರೆ ಇವ್ರು ಸೋಷಿಯಲ್ ಮೀಡಿಯಾ ಸ್ವಲ್ಪ ಮುಂದೆ ಹೋದ್ರು. ಸೋಷಿಯಲ್ ಮೀಡಿಯಾ ಮುಂದೆ ಇವರು ಏನೋ ನಮ್ಮ ಸಂಘಟನೆ ಮಾಡ್ತಾರ ಇಲ್ವಾ ನಂಗೆ ಗೊತ್ತಿಲ್ಲ. ಬಟ್ ಯಾವುದೇ ಒಂದು ಮಾಹಿತಿ ತಿಳಿಸದೆ ಇವರ ಒಂದು ಲೋಕಲ್ ಐಡಿ ಕಾರ್ಡ್ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ, ಆ ವ್ಯಕ್ತಿ ದೂರದಾರ ವ್ಯಕ್ತಿಗೆ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ರಾಷ್ಟ್ರೀಯ ಟ್ರಾನ್ಸ್ಜೆಂಡರ್ ಗುರುತಿನ ಚೀಟಿಯನ್ನು ಕೂಡ ನಮ್ಮ ಸಂಘಟನೆ ಮಾಹಿತಿ ಇಲ್ಲದೆ ಇವರು ಮಾಡಿಕೊಟ್ಟಿದ್ದಾರೆ. ಈಗ ಮಂಗಳೂರಲ್ಲಿ ನಿಮ್ಮ ಸಂಘಟನೆಯ ಅಡಿಯಲ್ಲಿ ಸುಮಾರು ಎಷ್ಟು ಮಂದಿ ಸದಸ್ಯರಿದ್ದೀರಿ? ನಮ್ಮ ಸಂಘಟನೆ 106 ಜನ ಎಲ್ಲ ಟ್ರಾನ್ಸ್ಜೆಂಡರ್ ಅಲ್ಲ. ಇದರಲ್ಲಿ ಗಳಿದ್ದಾರೆ, ಬೈಶಿಷ್ಯರಿದ್ದಾರೆ, ಟ್ರಾನ್ಸ್ಜೆಂಡರ್ ಇದ್ದಾರೆ. ಈಗ 106 ಮಂದಿಯೇ ಇರುವುದು? 106 ಹೌದು. 106 ಹೌದು. ಹಾಗಾದ್ರೆ ಇಲ್ಲಿ ತೋರಿಕೆಗೆ ತುಂಬಾ ಮಂದಿ ಇದ್ದಾಗೆ ಕಾಣ್ತಾ ಇದೆ ಅಲ್ಲ? ಇದ್ದಾರೆ, ಬಟ್ ಅವರನ್ನು ಯಾರು ಕೂಡ ನಾವು ಮೆಂಬರ್ಶಿಪ್ ಮಾಡಲಿಲ್ಲ. ಬಟ್ ಅವ್ರು ಇಲ್ಲಿ ಬಂದು ಹೋಗುವವರು, ಇಲ್ಲಿ ಇರುವವರೆಲ್ಲ ಇಲ್ಲಿ ಬರ್ತಾರೆ ಹೋಗ್ತಾರೆ ಆ ರೀತಿ ವಲಸೆ ನೋಡಿ, ಆ ರೀತಿ ಅವರು ವಲಸಿಗರು. ಹೌದು. ಹಾಗಾದ್ರೆ ಬೇರೆ ಕಡೆಯಿಂದ ಬಂದವರು ಇಲ್ಲಿ ಏನಾದ್ರು ಅಪರಾಧ ಕೃತ್ಯ ಮಾಡಿದರೆ ನಿಮ್ಮ ಸಂಘಟನೆಗೆ ಸಮಸ್ಯೆ ಆಗ್ಲಿಕ್ಕಿಲ್ವಾ? ಅಲ್ಲಿ ಏನ್ ಗೊತ್ತಂದ್ರೆ ತುಂಬಾ ಸಮಸ್ಯೆ ಇಲ್ಲಿ ಆಗ್ತಾ ಉಂಟು. ಈಗ ನೋಡಿ, ಬೇರೆ ಹೊರ ಜಿಲ್ಲೆಯವರಿಂದ ಬಂದವರು ತುಂಬಾ ವರ್ಷ 10-15 ವರ್ಷದಿಂದ ಇಲ್ಲಿ ಇದ್ದವರು ಇದ್ದಾರೆ. ಈ ಮೈಸೂರು ಕಡೆಯವರು ಮತ್ತೆ ಹಾಸನ ಕಡೆ ತುಂಬಾ ಜನ ಇದ್ದಾರೆ ಇಲ್ಲಿ ಇರುವವರು. ಅವರು ಇಲ್ಲಿದ್ದೇ ಮೂಲತಃ ಇಲ್ಲಿ ಇದ್ದಾರೆ, ಇಲ್ಲೇ ಮನೆ ಮಾಡಿಕೊಂಡಿದ್ದಾರೆ. ಈ ರೀತಿ ಕೆಲವು ಜನ ಬರ್ತಾರೆ ಹೋಗ್ತಾರೆ. ಈ ರೀತಿ ಮಾಡುವಾಗ ನಮ್ಗೆ ಖಂಡಿತ ಸಂಘಟನೆ ಸಮಸ್ಯೆ ಆಗ್ತದೆ. ಬಟ್ ನಾವು ಅವರನ್ನ ಐಡೆಂಟಿಫೈ ಮಾಡ್ತಾ ಇರ್ಲಿಕ್ಕೆ ತುಂಬಾ ನಮ್ಗೆ ಕಷ್ಟ ಕೂಡ ಆಗ್ತಿದೆ ಇದರಲ್ಲಿ. ಈಗ ನಿಮ್ಗೆ ಬಾಡಿಗೆ ಮನೆ ಕೊಡುವವರಿಲ್ಲ? ಇಲ್ಲ ಸರ್, ನಾನು ಸ್ವಂತ ಮನೆ ಇರುದು ನನ್ನ ಮನೆ ಕುಡುಪಿನಲ್ಲಿ. ಬಟ್ ನಾನು ಯಾರು ಕುಡ್ಲದಾಲೆ, ಬಟ್ ಇನ್ನು ಯಾರು ಕುಡುಪುಡಿ ಪುಣೆ ಸ್ವಂತ ಇಲ್ಲಿ ಉಂಟು. ಇದಕ್ಕೆ ಸ್ವಂತ ಇಲ್ಲುಂಟು, ಬಾಕಿ ದಾಖಲೆಗೆ ಸೊ ಮಾತ್ರ ಸ್ವಂತ ಇಲ್ಲುಂಡು. ಬಟ್ ಎಂಕುಲ ಐಡೆಂಟಿಫೈನ್ ಎಂಕುಲ 5 ತಿಂಗಳು ಓಪನ್ ಆಗ ತೆರಿಪೇರೆ ತಗೊಂಡು. ಬಟ್ ಎಂಕ್ಲೆ ಒತ್ತೊಂಜಿ ಪಕ್ಕಡೆ ಒತ್ತನು ಖಂಡಿತ ಎಂಗ್ಲೆ ಒತ್ತನು ಒಪ್ತಾರೆ ನಮ್ಮನ್ನು. ಒತ್ತನ ಬಂದ ಏಳದಾದ ಒತ್ತನ ಬಂದಿದ್ದೀರಿ. ಬಟ್ ಎಂಕ್ಲು ಸರಿ ರೀತಿ ಖಂಡಿತ ಎಂಗ್ಲ ಸಮಾಜದಲ್ಲಿ ಒಪ್ಪು ಎಂಗ್ಲು ಇಲ್ಲದಕ್ಕೂ ಒಪ್ಪಿರು, ಫ್ಯಾಮಿಲಿ ಒಪ್ಪುವೇರು. ಬಟ್ ಎಂಕ್ಲ 1 ವರ್ಷ ಎಂಗ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ತೂದಿಪ್ಪರು ದುರ್ಗಾ ಕೆಫೆ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಡಿಟ್ಟು ದುರ್ಗಾ ಕೆಫೆ ಬಂದು 1 ವರ್ಷ ನಡ್ಕೊಂಡು ಎಂಗ್ಲ ರೈಲ್ವೆ ಸ್ಟೇಷನ್ ಅಲ್ಪ ರೈಲ್ವೆ ಸ್ಟೇಷನ್ ಸೆಂಟ್ರಲ್ ಜಂಕ್ಷನ್ ಸೆಂಟ್ರಲ್ ಇದೇ ಇದೆ ನಮ್ಮ ಮುತ್ತಪ್ಪನ ಟೆಂಪಲ್ ಅಲ್ಪನೆ 1 ವರ್ಷ ಅಂದ್ ಪಬ್ಲಿಕ್ ಮಸ್ತ್ ರೆಸ್ಪಾನ್ಸ್ ಮಸ್ತ್ ಬಂಡ ಎಂಕ್ ಮಸ್ತ್ ಖುಷಿ ಆಪುಣಿ ಆನಂಜಿ ಟ್ರಾನ್ಸ್ಜೆಂಡರ್ ಪುಟ್ಟಿದಿಗೆ ಸಾರ್ಥಕ ಅನ್ಬಂದು ಪಣ ಆತ್ ಪಬ್ಲಿಕ್ ರೆಸ್ಪಾನ್ಸ್ ಕೊಪ್ಪಿ ಮಸ್ತ್ ಬಂಡ ಮಸ್ತ್ ಖುಷಿ ಆಪುಂಡು ಎಂಕ್ಲಿಗೆ ಬಣ್ಣ ಆತ್ ಬಂಡ ರೆಸ್ಪಾನ್ಸ್ ಪಬ್ಲಿಕ್ ದ ಅತ್ತೆ ನಿಕಲ್ನ ಸಂಘಟನೆದ ಮೂಲಕ ಮಾತ್ರ ಟ್ರಾನ್ಸ್ಜೆಂಡರ್ ನಕ್ಲೆಗ್ಲ ಒಂದು ಸ್ವಉದ್ಯೋಗ ಮಲ್ಪುಂಡು ಕಲ್ಪನೆಯನ್ನು ಇಂಟ್ರೊಡ್ಯೂಸ್ ಗೊತ್ತಿದೆ. ಸ್ವಉದ್ಯೋಗ ಬಂದ್ರೆ ಮಾತ್ರ ಇಷ್ಟ ಉಂಟು. ಬಟ್ ಅವಕಾಶ ಮಾತ್ರ ಸಿಕ್ಕೊಂಡಿದ್ದೆ, ಅವಕಾಶ ವಂಚಿತರ ಹೊಂದಿದೆ. ಇದಕ್ಕೆ ಅನಿವಂತರಿಗೆ ತಿಕ್ಕಂಡು ಅಂಗಡಿ ತಿಕ್ಕಂಡು ಒಂದು ಕೂಡ 3 ಜನ ಕೂಡ ಪುರಂಜಿ 4 ಜನ ಅರ್ಜಿ ಪಾರ್ದಿದೆ. ಅಕ್ಲೆ ಕೊಡ್ತಾ ಇತ್ತು ಕಮಿಷನರ್ ಪೋತುಂಡು, ನಮ್ಮ ಕಾರ್ಪೊರೇಷನ್ ಕಮಿಷನರ್ ಪೋತುಂಡು, ಫೈಲ್ ಪುಟ ಪಾವನುಂಡು. ಖಂಡಿತ ಅವಕಾಶ ತಿಕ್ಕಂಡ ಪ್ರತಿಯೊಂದು ಜನ ಕೆಲಸ ರೆಡಿ ಇಲ್ಲ. ಬಟ್ ಅವಕಾಶ ತಿಕ್ಕೊಂಡಿದ್ವಿ ಸ್ವಲ್ಪ. ಬಟ್ ಇತ್ತೀಚೆ ಪ್ರೆಸೆಂಟ್ ಅವಕಾಶ ತಿಕ್ಕೊಂಡುಂಟು. ಅಂಚಪುರ ಅವಕಾಶ ತಿಕ್ಕದೆ ನಿಕಲ್ಲ ಮುಖ್ಯ ಭೂಮಿಕೆಗೆ ಬರೋಲಿ ಪಂಡದು ಮುಖ್ಯವಾಹಿನಿಗೆ ಖಂಡಿತ ಇಂಕುಲ್ ಎಂಚರ ಬರೋಲಿ. ಬಟ್ ಇಂಕುಲ್ ಮುಖ್ಯವಾಹಿನಿ ಬರ್ರೆ ಸಮಾಜ ನಮ್ಮ ದೋಷಣೆ ಮಂದಿರ ಬಲ್ಲಿ ನಮ್ಮ ಮುಖ್ಯವಾಹಿನಿ ಪೂಜೆ ಎಂಚ ಸಮಾಜದೊಟ್ಟಿಗೆ ಬೆರೆಯುವನು ಎಂಚ ಬದುಕೊಡ್ತು ನಮ್ಮ ತೀರಿ ನೋಡಕೊಂಡದೆ. ನಮ್ಮ ಪಕ್ಕದ ಸೊಸೈಟಿ ಸರಿಜಿ ಸಮಾಜ ಸರಿಜಿ ಬಂದ್ ಬರ್ತೇ ನಮ್ಮ ಸೊಸೈಟಿ ನಮ್ಮ ಮಿಂಗಲ್ ಏನಾಯ್ತು ಓಡಾಪುಂಡು. ಥ್ಯಾಂಕ್ ಯು ಮೇಡಮ್ ಮಾಹಿತಿಗಾಗಿ.